ಧರ್ಮಸ್ಥಳ ಯಾತ್ರೆ ಬಗ್ಗೆಯೂ ಕಾಂಗ್ರೆಸ್ ಬಿಜೆಪಿ ಟಾಕ್ ವಾರ್ ಜೋರಾಗ್ತಾ ಇದೆ. ಬಿಜೆಪಿಯದ್ದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. SIT ತನಿಖೆಯನ್ನ ವೀರೇಂದ್ರ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದ್ದಾರೆ. ನಾವು ಶವ ಹೂತಿಟ್ಟಿದ್ದಂಥ ಆರೋಪದ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಅಷ್ಟು ಮಾತ್ರ. ಶವ ಹೂತಿದ್ರು ಅಂತ ಹೇಳ್ತಾ ಇದ್ರಲ್ಲ, ಅದನ್ನು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು. ಇದೇ ತನಿಖೆಯನ್ನು ವೀರೇಂದ್ರ ಹೆಗ್ಗಡೆ ಅವರೇ ಸ್ವಾಗತ ಮಾಡಿದ್ಮೇಲೆ ಇವ್ರದ್ದೇನು ಬಿಜೆಪಿಯವರದ್ದು? ಇವ್ರು ಮಾಡ್ತಿರೋದು ರಾಜಕೀಯ ಯಾತ್ರೆ. ನಾವು ಪ್ರಕರಣವನ್ನು NIAಗೆ ಕೊಡ್ತಕ್ಕಂಥ ವಿಚಾರ ಇಲ್ಲವೇ ಇಲ್ಲ. NIAಗೆ ನಾವ್ಯಾಕ್ರಿ ಕೊಡಬೇಕು? ಅಕಸ್ಮಾತ್ NIA ತನಿಖೆ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರು ತನಿಖೆ ಮಾಡಿಕೊಳ್ಳಿ. ನಾವು ಅವ್ರನ್ನ ಅಡ್ಡಿನೂ ಪಡಿಸ್ತಾ ಇಲ್ಲ. ನಾವು ಕೊಟ್ಟಿಲ್ಲ, ಅವ್ರು ತನಿಖೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಿಜೆಪಿಯವರು ಈ ಚಲೋ ಮಾಡ್ತಾ ಇದ್ದಾರೆ. ಇದು ಪಕ್ಕ RSS ವಿರುದ್ಧ RSSನ ಹೋರಾಟ ಅಂತ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಾತಾಡಿದ್ದಾರೆ. ಬಿಜೆಪಿಯವರು ಮಗುವನ್ನು ಚಿವುಟ್ತಾ ಇದ್ದಾರೆ, ತೊಟ್ಲು ತೂಗ್ತಾ ಇದ್ದಾರೆ. DKಶಿ ಹೇಳಿದಂತೆ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ ಶಾಸಕ ರಂಗನಾಥ್ ಮಾತಾಡಿದ್ದಾರೆ. ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. NIA ಮಾಡಿ ಅಂತ ಹೇಳ್ತಾರೆ ಅಲ್ವಾ, ತನಿಖೆ ಮಾಡಿ ಅಂತ. ಇದು ತನಿಖೆ ನಡೀತಾ ಇರೋದು ಯಾವುದು? ಅವ್ರು ಕೇಳ್ತಾ ಇರೋದು ಯಾವುದು? ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವಾ? ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕಿ ಹೋದ್ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ. ಅಲ್ಲಿವರೆಗೂ ತನಿಖೆ ಮಾಡಲಿಲ್ಲ. ಈಗ ವೀರೇಂದ್ರ ಹೆಗ್ಗಡೆ ಅವರು ಏನಂತ ಹೇಳಿದ್ದಾರೆ? ಸ್ವಾಗತ ಮಾಡಿದ್ದಾರೆ. ಮತ್ತೆ ಇವರು ಏನು ಮಾಡೋದು? ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಗಡೆ ಬರಬೇಕು, ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಇವರು ನಮ್ಮ ಮೇಲೆ ಇದ್ದಂತ ಅನುಮಾನದ ತೂಗತಿ ಪರಿಹಾರ ಆಗ್ಬೇಕು ಅಂತ ಹೇಳಿದ್ದಾರೆ ಅವರೇ. ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ. ತನಿಖೆ ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂತ ಅಗತ್ಯ ಇಲ್ಲ. SITಯನ್ನ ಮಾಡಿದ್ದೇವೆ. SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಅವರು ತನಿಖೆ ಮಾಡ್ಕೊಳ್ಳಿ. ಅವರು ತನಿಖೆ ಮಾಡೋದಕ್ಕೆ ನಾವು ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು? ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು? ಯಾರು? ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ. ಎಲ್ಲ ಯಾವ ಈ ವ್ಯಕ್ತಿ RSS ವ್ಯಕ್ತಿ. RSS ಯಾರ ಗುರುಗಳು? ಬಿಜೆಪಿಯವ್ರ ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟಣ್ಣ ಅವರು ಯಾರು? ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರಕ್ಕೆ CT ರವಿ ವಾಗ್ದಾಳಿ ಮಾಡಿದ್ದಾರೆ. ಸುಳ್ಳು ಸುದ್ದಿ ಹಬ್ಬುವಾಗ ಸರ್ಕಾರ ಯಾಕೆ ಅದನ್ನು ತಡಿಲಿಲ್ಲ? ದೂರುದಾರನ ಪೂರ್ವಾಪರ ಪರಿಶೀಲನೆ ಮಾಡದೆ ತನಿಖೆಗೆ ಕೊಟ್ಟಿದ್ದು ಯಾಕೆ? ವಿಧಾನಸೌಧದಲ್ಲಿ ಮಾಜಿ ಸಚಿವ CT ರವಿ ಅವರ ಹೇಳಿಕೆ ಇದು. ಒಬ್ಬ ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡದೆ 17-18 ಕಡೆ 20-22 ಅಡಿ ಅಗದ್ರಲ್ಲ, ಅದು ರಾಜಕಾರಣ. ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ಈಗ ಅನುಮಾನ ಇದೆಯಪ್ಪ, ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನು ಡೈರೆಕ್ಟ್ ಮಾಡಿದ್ದಾನೆ. ದೆಹಲಿ ಅವನ ಮನೇಲಿ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ದರೆ ಆ ಸತ್ಯವನ್ನು ನಿಮ್ಮ SIT ಬಯಲಿಗಿಳಿತಾ? ಅವಾಗ ನಿಮ್ಮ ಕೈ ಕಟ್ಟಾಕತ್ತೆ.